ವಿ ಆರ್ ಥ್ಯಾಂಕ್ಫುಲ್ ಟು ಯು. ನೀನು ಮುಸ್ಲಿಮ್ಸ್ ಬಗ್ಗೆ ಕೆಟ್ಟದಾಗಿ ಮಾತಾಡಿ 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 ಇವತ್ತು ಎಲ್ಲಾ ಮುಸಲ್ಮಾನರು ಒಂದಾಗ ನಿಂತಿದ್ದಾರೆ, ನಾವೆಲ್ಲರೂ ಒಂದೇ ಅಂತ. ನಿನ್ನಂತ 100 ಪುನೀತ್ ಕೆರೆಹಳ್ಳಿ ಇನ್ನೂ ಬದುಕಬೇಕು, ಇನ್ನೂ ಬರ್ಬೇಕು, ಇನ್ನೂ ತುಂಬಾ ಕೆಟ್ಟದಾಗಿ ಮಾತಾಡ್ಬೇಕು ಅಂತ. ಇದು ನನ್ನ ಪರ್ಸನಲ್ ಒಪಿನಿಯನ್. ಏನಕ್ಕಂದ್ರೆ ನಮ್ ಮುಸ್ಲಿಂ ಯೂನಿಟಿ ಸ್ಟ್ರಾಂಗ್ ಆಗ್ತಿದೆ ನಿನ್ನಂತವ್ರಿಂದ. ನೀನ್ ಏನಕ್ಕೆ ಮುಸಲ್ಮಾನರಿಗೆ ಅಷ್ಟು ದ್ವೇಷ ಮಾಡ್ತೀಯ ಅಂತ ನಿನಗೊಬ್ಬನ್ಗೆ ಗೊತ್ತಿರೋದು. ನಮ್ಗೆಲ್ಲಾರ್ಗು ಗೊತ್ತು. ನೀನ್ ನಿನ್ನ TRP ಮಾಡ್ಕೋತಿದ್ಯಾ, ನೀನ್ ಒಂದು ಲೀಡರ್ ಆಗ್ಬೇಕಂತಲ್ಲೋ. ಲೀಡರ್ ಆಗ್ಬೇಕಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ಬೇಕು. ನೀನು ಒಬ್ಬ ನಾಲಾಯಕ ಕಣೋ. ನಿನಗ್ ಊರಿಂದ ಒತ್ ಕಳ್ಸವ್ರೆ. ನಮ್ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ತಾಲೂಕುಗಳಲ್ಲಿ ತಡಿಪಾರು ಮಾಡಿರುವ ವ್ಯಕ್ತಿ ನೀನು. ನೀನು ಹಿಂದೂ ಹೋರಾಟಗಾರ ಅಂತ ಹಿಂದುತ್ವ ಮೇಲೆ ಕೆಲಸ ಮಾಡು, ನಾವು ನಿನಗ್ ಸಪೋರ್ಟ್ ಮಾಡ್ತೀವಿ. ನಿನ್ ಭಾಷೆ ಮೇಲೆ ಕೆಲಸ ಮಾಡು, ಕನ್ನಡಕ್ಕಾಗಿ ಹೋರಾಟ ಮಾಡು, ಕರ್ನಾಟಕ ರಾಜ್ಯಕ್ಕಾಗಿ ಹೋರಾಟ ಮಾಡು, ಜನರಿಗೋಸ್ಕರ ಹೋರಾಟ ಮಾಡು. ಬೀಯಿಂಗ್ ಅ ಮುಸ್ಲಿಂ, ನಾನ್ ಮುಸಲ್ಮಾನರ ಪರವಾಗಿ ಮಾತಾಡ್ತೀನಿ. ಬೀಯಿಂಗ್ ಅ ಹಿಂದೂ, ನೀನ್ ಹಿಂದೂಗಳ ಪರವಾಗಿ ಮಾತಾಡು. ನಮ್ ಜಾತಿ ಪರವಾಗಿ ನಾವು ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ. ಮುಸಲ್ಮಾನರಿಂದ ನಮಗೆ ಜೀವ ಬೆದರಿಕೆ ಇದೆ. ಇದು ಇವತ್ತು ಪುನೀತ್ ಕೆರೆಹಳ್ಳಿ ಹೇಳ್ತಾ ಇರುವುದಲ್ಲ, ನಮಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇರುವುದಲ್ಲ. ಆಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲೇ ಬಿಟ್ಬಿಟ್ಟು ನಮಗೆ ಸುಪಾರಿ ಕೊಟ್ಟಿದ್ದಾರೆ, ಆಗಿದೆ ಹೀಗಿದೆ ಅಂತ ಹೇಳ್ತಾ ಇರುವುದಲ್ಲ. 10 ವರ್ಷಗಳ ಹಿಂದೆ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ, ವಿಶ್ವೇಶ್ವರ ಭಟ್ರಿಗೆ, ಪ್ರತಾಪ್ ಸಿಂಹ ಅವರಿಗೆ, ಇವರೆಲ್ಲರಿಗೂ ಸಹ ಜೀವ ಬೆದರಿಕೆ ಇದೆ ಅಂತೇಳಿ ಒಂದು ಸುದ್ದಿ ಹರಿದಾಡ್ತಿತ್ತು. 10 ವರ್ಷಗಳ ಹಿಂದೆ ಮುಸಲ್ಮಾನರಿಂದ ನಮಗೆ ಜೀವ ಬೆದರಿಕೆ ಇದೆ ಅಂತ 10 ವರ್ಷಗಳಿಂದ ಇತ್ತು. ಅವಾಗ ಒಂದು ರೀತಿ ಸಂಚಲನ ಮೂಡಿತ್ತು. ಅದಾದ ನಂತರ ಅವರಿಗೆ ಭದ್ರತೆ ಕೊಡಲಾಗಿತ್ತು. ಇವಾಗ ಯಾವುದೇ ಭದ್ರತೆ ಇಲ್ಲ. ಈಗ ನಾವು ಹಿಂದೇನೂ ಅದನ್ನೇ ಹೇಳ್ತಾ ಇದ್ದಿದ್ದು. ನಮ್ಮ ಉದ್ದೇಶ ಇಷ್ಟೇ. ನಿಮ್ಮ ಅಕ್ಷರ ಮೀಡಿಯಾದ ಉದ್ದೇಶ ಏನು ಅಂದರೆ ತಪ್ಪು ದಾರಿಗೆ ಹೋಗ್ತಾ ಇರೋರನ್ನ ಸರಿದಾರಿಗೆ ಬನ್ನಿ ಅಂತ ಕರೆಯೋದು. ಇವರು ವಿಡಿಯೋದಲ್ಲಿ ಮಾತನಾಡಿದ್ದಾರೆ. ವಿಡಿಯೋದಲ್ಲಿ ಮಾತನಾಡ್ತಾ ಇರ್ಬೋದು ಏನಪ್ಪ ಅಂದರೆ, ಪುನೀತ್ ಕೆರೆಹಳ್ಳಿ ಅಂತವರು ಹೆಚ್ಚಿಗೆ ಬಂದಷ್ಟು ನಾವು ಸ್ವಾಗತ ಮಾಡ್ತೇವೆ. ಪುನೀತ್ ಕೆರೆಹಳ್ಳಿ ಅವರು ಹೆಚ್ಚಿಗೆ ಬರಬೇಕು, ಮುಸಲ್ಮಾನರನ್ನು ನಿಂದಿಸ್ತಾ ಇರಬೇಕು. ಇಡೀ ಮುಸಲ್ಮಾನರು ಇವತ್ತು ಒಗ್ಗಟ್ಟಾಗಿ ನಿಂತಿದ್ದೇವೆ, ಇದೇ ಸತ್ಯ. ನಿಮ್ಮ ಅಕ್ಷರ ಮೀಡಿಯಾ ಭಾಳಷ್ಟು ವಿಡಿಯೋಗಳ ಮೂಲಕ ಹೇಳಿದೆ. ಜಾತಿ ಗಣತಿಯ ಸಮಯದಲ್ಲಿ ಎಲ್ಲ ಮುಸಲ್ಮಾನರು ಒಗ್ಗಟ್ಟಿನಿಂದ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದರ ಫಲಿತಾಂಶ ಇವತ್ತು ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನದಲ್ಲಿ ಮುಸಲ್ಮಾನರಿದ್ದಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಏನಾಯಿತು, ತೇಜಸ್ವಿ ಸೂರ್ಯ ಎಂಬ MP ಹಿಡ್ಕೊಂಡು ಬೇರೆ ಬೇರೆ BJPಯ ನಾಯಕರು ಜಾತಿ ಗಣತಿಯನ್ನು ವಿರೋಧ ಮಾಡಿಕೊಂಡು ಯಾರು ಭಾಗವಹಿಸಬೇಡಿ ಅನ್ನೋ ರೀತಿ ಹೇಳಿಕೆ ಕೊಟ್ಟಿರೋದ್ರಿಂದ ಇವತ್ತು ಹಿಂದೂಗಳ ಜನಸಂಖ್ಯೆಯಲ್ಲಿ ಸಮೀಕ್ಷೆಯಲ್ಲಿ ಅದು ಬಹಳ ಕಡಿಮೆ ಆಗ್ತಾ ಇರುವಂಥದ್ದು. ಇದು ವಾಸ್ತವ ಸತ್ಯ. ಯಾವತ್ತು ಒಂದು ಧರ್ಮವನ್ನು ನೀವು ಟೀಕೆ ಮಾಡಿಕೊಂಡು ಅದೇ ಹಿಂದೂ ಧರ್ಮದ ಸಂಘಟನೆ ಅಂತ ಹೋಗ್ತೀರೋ ಆವತ್ತು ಆ ಧರ್ಮದವರು ಬಲಿಷ್ಠ ಆಗ್ತಾರೆ, ಒಗ್ಗಟ್ಟಾಗ್ತಾರೆ ಅನ್ನೋದಕ್ಕೆ ಇವರು ಮಾತನಾಡಿರುವಂತಹ ವಿಡಿಯೋನು ಸಾಕ್ಷಿ ಹೇಳ್ತಾ ಇದೆ. ಅವ್ರು ಹೇಳ್ತಾ ಇರೋದು ಸತ್ಯ. ನಾವು ಒಗ್ಗಟ್ಟಾಗಿದ್ದೇವೆ. ಪುನೀತ್ ಕೆರೆಹಳ್ಳಿ, ನೀವು ಹಿಂದೂ ಧರ್ಮದ ಪರವಾಗಿ ಹೋರಾಟ ಮಾಡಪ್ಪ, ಹಿಂದುತ್ವದ ಪರವಾಗಿ ಹೋರಾಟ ಮಾಡು, ಧರ್ಮವನ್ನು ಕಟ್ಟುವಂತಹ ಕೆಲಸ ಮಾಡು. ನಾವು ನಮ್ಮ ಧರ್ಮವನ್ನು ಕಟ್ಟುವಂತಹ ಕೆಲಸ ನಾವು ಮಾಡ್ತಾ ಇದ್ದೇವೆ. ನೀನು ಮಾಡು. ಯಾತಕ್ಕೆ ಪದೇ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತೀಯ? ಯಾತಕ್ಕೆ ಇಲ್ಲ ಸಲ್ಲದಂತಹ ವಿಚಾರಗಳನ್ನು ಹೇಳ್ತೀಯ ಅಂತ ಹೇಳ್ತಿರ್ಬೋದು. ಸತ್ಯ. ಇವತ್ತು ಅವ್ರು ಹೇಳ್ತಾ ಇದ್ದಾರಲ್ಲ, ಮುಸಲ್ಮಾನರು ನಾವು ಒಗ್ಗಟ್ಟಾಗಿದ್ದೇವೆ ಅಂತೇಳಿ ಅವರು ಕಾರ್ಯದಲ್ಲಿ ತೋರಿಸ್ತಾ ಇರುವಂಥದ್ದು. ಜಾತಿ ಗಣತಿ ಇರ್ಬೋದು, ಮತ್ತೊಂದು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತೇಳಿ ಏನು ಘೋಷಣೆ ಮಾಡಿದಾಗ ಎಲ್ಲರೂ ಸಹ ಸಹಮತವನ್ನು ವ್ಯಕ್ತಪಡಿಸಿದ್ದು ಸಹ. ಆದರೆ ನಮ್ಮ ಹಿಂದೂಗಳಲ್ಲಿ ಇದೇ ಪುನೀತ್ ಕೆರೆಹಳ್ಳಿ ಅವರನ್ನು ಮುಂದೆ ಬಿಟ್ಟು ಹಿಂದೆ ಇರುವಂಥವರು ಎಷ್ಟು ಜನ ಆ ವ್ಯಕ್ತಿಯ ಪರವಾಗಿ ನಿಂತಿದ್ದಾರೆ, ಎಷ್ಟು ಜನ ಅವರ ವ್ಯಕ್ತಿಯ ಪರವಾಗಿ ನಿಂತಿದ್ದಾರೆ. ಇವತ್ತು ಯಾರೂ ಸಹ ಸಹಕಾರಕ್ಕೆ ಬಂದಿಲ್ಲ. ಹಿಂದೆ ಭಾಳಷ್ಟು ನಾವು ನೋಡಿದ್ವಲ್ಲ, ಅಜಾನ್ ವಿರುದ್ಧ ಬೆಳಗ್ಗೆ ಎದ್ದು 5 ಗಂಟೆಗೆ ಕಾಳಿ ಸ್ವಾಮೀಜಿ ಎಂಬ ಋಷಿಕುಮಾರ ಇದ್ಕೊಂಡು ಹನುಮಾನ್ ಚಾಲೀಸ್ ಪಠಿಸಿ 2 ದಿನಕ್ಕೆ ಸ್ಟಾಪ್ ಆಗಿದ್ದು, ಮುಸಲ್ಮಾನರ ಜೊತೆ ಯಾರೇ ವ್ಯಾಪಾರ ಮಾಡಬಾರ್ದು ಅಂತೇಳಿ ಧರ್ಮ ದಂಗಲ್ ಮಾಡಿದ್ದು, ಇವೆಲ್ಲವನ್ನೂ ಸಹ ಹಾಗೆ ಬಂದು ಹೀಗೆ ಹೋಗುವಂತಹ ರೀತಿ. ಜಟ್ಕಾ ಕಟ್ ಅಂತೇಳಿ ಕೋಳಿಯನ್ನು ಕೊಯ್ದಂತಹ ಕಾಳಿ ಸ್ವಾಮಿ ಅಲಿಯಾಸ್ ರಿಷಿಕುಮಾರ್ ಎಲ್ಲಿ ಹೋದ್ರು? ಹಲಾಲ್ ಕಟ್ ವರ್ಸಸ್ ಜಟ್ಕಾ ಕಟ್ ಅಂತ ಮಾಡಿದವ್ರು ಎಲ್ಲಿ ಹೋದರು? ಧರ್ಮ ದಂಗಲ್ ಮಾಡಿದಂಥವ್ರು ಎಲ್ಲಿ ಹೋದರು?
ಇವರೆಲ್ಲರೂ ಎಲ್ಲಿ ಹೋದರು? ಇವರೆಲ್ಲರೂ ಬಂದಷ್ಟೇ ವೇಗವಾಗಿ ಹೋದರು, ನಗೆಪಾಟಲಿಗೆ ಈಡು ಮಾಡಿ ಹೋದರು. ಆದರೆ ಮುಸಲ್ಮಾನರು ಅವರು ಬಲಿಷ್ಠ ಆಗ್ತಾನೆ ಇದ್ದಾರೆ. ಅವರ ಆಚರಣೆಗಳನ್ನು ಅವರು ಯಾವತ್ತೂ ಬಿಟ್ಟೇ ಇಲ್ಲ. ನಾವು ನಿಮ್ಗೆ ಹೇಳ್ತಿರ್ಬೋದು, ಇದೇ ಉದ್ದೇಶಕ್ಕೋಸ್ಕರವಾಗಿ ಧರ್ಮವನ್ನು ಕಟ್ಟುತ್ತೀರಾ, ಧರ್ಮವನ್ನು ಮಾತ್ರ ಕಟ್ಟೋದ್ರ ಕಡೆ ಗಮನ ಹರಿಸಿ. ನೀವು ಧರ್ಮವನ್ನು BJP ಜೊತೆ ಲಿಂಕ್ ಮಾಡ್ತಾ ಇರೋದ್ರಿಂದಲೇ ಇವತ್ತು ಹಿಂದೂಗಳಲ್ಲಿರುವಂಥವರಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಹಿಂದೂಗಳು, JDSನಲ್ಲಿರುವಂತಹ ಹಿಂದೂಗಳು, ಆಮ್ ಆದ್ಮಿಯಲ್ಲಿರುವಂತಹ ಹಿಂದೂಗಳು ಇವತ್ತು BJP ಇನ್ನೊಂದನ್ನು ವಿರೋಧ ವ್ಯಕ್ತಪಡಿಸ್ಕೊಳ್ತಾ ಹೋಗ್ತಾ ಇದ್ದಾರಲ್ಲ. ಇದೇ ಮುಖ್ಯವಾಗಿ ಬೇಕಾಗಿರುವಂಥ ಸತ್ಯ ಇದೇನೇ. ಇಲ್ಲಿ ಧರ್ಮವನ್ನು ಉಳಿಸ್ಬೇಕು ಅಂತ ಹೊರಟವರು ನಾವು ಧರ್ಮದ ಕಡೆ ಮಾತ್ರ ನೋಡ್ಬೇಕಲ್ವಾ? ಇವತ್ತು ನೋಡಿ, ಪುನೀತ್ ಕೆರೆಹಳ್ಳಿನ ಫಾಲೋ ಮಾಡ್ತಾರಂತೆ, ಅದು ಮಾಡ್ತಾರಂತೆ, ಇದು ಮಾಡ್ತಾರಂತೆ, ಇವರಿಗೆ ಜೀವ ಬೆದರಿಕೆ ಇದೆಯಂತೆ. ಇವೆಲ್ಲವೂ ಯಾಕೆ ಸೃಷ್ಟಿ ಆಯಿತು? ಒಗ್ಗಟ್ಟಿಲ್ಲದ ಕಾರಣಕ್ಕೋಸ್ಕರವಾಗಿ. ಯಾತಕ್ಕೆ? ಈ ಧರ್ಮವನ್ನು ಓಟಿನ ಬ್ಯಾಂಕಿಗೋಸ್ಕರವಾಗಿ BJP ಪಕ್ಷದೊಂದಿಗೆ ಲಿಂಕ್ ಮಾಡ್ತಾ ಇರೋದಕ್ಕೆ. ಗಮನಿಸಿ ನೋಡಿ, ನೀವು ಗಮನಿಸಿ ನೋಡಿ. ಇವರು ವಿಡಿಯೋ ಮಾಡಿ ಒಬ್ಬ ಪುನೀತ್ ಕೆರೆಹಳ್ಳಿಗೆ ಬುದ್ಧಿವಾದ ಹೇಳುವಂತಹ ಇದಕ್ಕೆ ವಿಡಿಯೋ ಮಾಡಿ ಹೇಳ್ತಾರೆ ಅಂತಂದರೆ, ಇಲ್ಲಿ ಪುನೀತ್ ಕೆರೆಹಳ್ಳಿ ಮಾಡ್ತಾ ಇರುವುದು ತಪ್ಪು ಅಂತ ಅವರು ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇರುವುದು ಏನು ಅಂದರೆ, ನಿನ್ನ ಧರ್ಮವನ್ನು ನೀನು ಸಂಘಟನೆ ಮಾಡು, ನಿನ್ನ ಹಿಂದೂ ಧರ್ಮವನ್ನು ನೀನು ಸಂಘಟನೆ ಮಾಡು, ನಾವು ಖುಷಿ ಪಡ್ತೇವೆ. ಯಾತಕ್ಕೆ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಿಕೊಂಡು, ಮುಸಲ್ಮಾನರ ಹೆಸರು ಹೇಳ್ಕೊಂಡು ಯಾತಕ್ಕೆ ಹೋರಾಟ ಮಾಡ್ತೀಯ? ಯಾತಕ್ಕೆ ಸಂಘಟನೆಯಲ್ಲಿ ಈ ರೀತಿಯಾಗಿ ದಾರಿ ತಪ್ಪಿಸ್ತಾ ಇದೆಯಾ ಅನ್ನೋ ವಿಚಾರವನ್ನು ಅವರು ಹೇಳ್ತಾ ಇರುವಂಥದ್ದು. ನಾನು ಇವತ್ತಿಗೂ ಅದನ್ನೇ ಹೇಳ್ತಾ ಇರ್ಬೋದು. ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತೀರಲ್ಲ, ಹಿಂದೂ ಧರ್ಮ ಅಪಾಯದಲ್ಲಿಲ್ಲ, ಅಪಾಯದಲ್ಲಿದೆ ಅಂತೇಳಿ ನೀವು ಬಿಂಬಿಸ್ತಾ ಇದ್ದೀರಿ. ಹಿಂದೂ ಧರ್ಮದಲ್ಲಿ ವಿಭಜನೆ ಮಾಡ್ತಾ ಇರುವಂಥದ್ದು ರಾಜಕೀಯ ಲಾಭಕ್ಕೋಸ್ಕರ ವಿಭಜನೆ ಮಾಡ್ತಾ ಇದ್ದೀರಿ. ಪ್ರಾಮಾಣಿಕವಾದಂತಹ ಹಿಂದೂಗಳು ಯಾರೂ ಸಹ ಓಟಿಗೋಸ್ಕರವಾಗಿ ಧರ್ಮವನ್ನು ಬಳಸ್ಕೊಳ್ಳೋದಿಲ್ಲ. ಇದಿಷ್ಟಕ್ಕೂ ಕಾರಣದ ಕೈಗಳು ಮೊಘಲರ ಕಾಲದಲ್ಲೂ ಇದ್ರು, ಬ್ರಿಟಿಷರ ಕಾಲದಲ್ಲೂ ಇದ್ರು, ಫ್ರೆಂಚರ, ಡಚ್ಚರ, ಪೋರ್ಚುಗೀಸರ, ತುರ್ಕರ ಕಾಲದಲ್ಲಿ ಇದ್ದರು. ಆ 2%, 1% ಜನ ಇವತ್ತಿಗೂ ಸಹ ಅವರಿಗೆ ಈ ಹಿಂದೂಗಳು ಒಗ್ಗಟ್ಟಾಗೋದು ಬೇಕಾಗಿಲ್ಲ. ಇವತ್ತಿಗೂ ಸಹ ಕೇಂದ್ರ ಸರ್ಕಾರದ ಹಿಂದೆಗಡೆ ಕಾಣದ ಕೈಗಳಾಗಿ ಕೆಲಸ ಮಾಡ್ತಾ ಇರುವಂಥವರೇ ಇವತ್ತಿಗೂ ಸಹ ಮುಸಲ್ಮಾನರನ್ನು ತೋರಿಸಿ ಅವರಿಗೆ ಹಿಂದೂ ಧರ್ಮ ಬಲಿಷ್ಠ ಆಗೋದು ಬೇಕಾಗಿಲ್ಲ, ಹಿಂದೂ ಧರ್ಮ ಬೆಳೆಯೋದು ಬೇಕಾಗಿಲ್ಲ. ಅವರಿಗೆ ಬೇಕಾಗಿರುವುದು ಅವರ ಹಿಡಿತದಲ್ಲಿರುವಂತಹ ಸರ್ಕಾರಗಳು ಅವರ ಹಿಡಿತದಲ್ಲಿ ಇರಬೇಕು, ಅವರ ಅಳತೆಯ ಮೇಲೆ ನಡಿಬೇಕು. ಆ 1%, 2% ಜನ ಹಿಂದಿನಿಂದಲೂ ಇದ್ದಾರೆ, ಇವತ್ತಿಗೂ ಇದ್ದಾರೆ. ಈ ಸತ್ಯ ಪುನೀತ್ ಕೆರೆಹಳ್ಳಿ ಅಂತವರಿಗೆ ಅರ್ಥ ಆಗೋದಿಲ್ಲ. ನಾನು ಆರಂಭದಲ್ಲಿ ಹೇಳಿದೆ, 10 ವರ್ಷಗಳ ಹಿಂದೆ ಜೀವ ಬೆದರಿಕೆ ಇದೆ ಅಂತೇಳಿ ಪತ್ರಿಕೆಗಳಿಗೆಲ್ಲ ಹೇಳ್ಕೊಟ್ರಲ್ಲ. ಇವತ್ತು ಪ್ರತಾಪ್ ಸಿಂಹ ಆಗಲಿ, ವಿಶ್ವೇಶ್ವರ ಭಟ್ರಾಗಲಿ, ಚಕ್ರವರ್ತಿ ಸೂಲಿಬೆಲೆ ಆಗಲಿ ಇವತ್ತು ಚೆನ್ನಾಗಿ ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ. ಹಾಗಾದರೆ ಜೀವ ಬೆದರಿಕೆ ಇದೆ ಅಂತ ಹೇಳಿದ್ದು ಯಾವ ಕಾರಣಕ್ಕೋಸ್ಕರವಾಗಿ? ಫಾಲೋ ಅಪ್ ಮರ್ತು ನಮ್ಮ ಜನ ಮರ್ತು ಬಿಡ್ತಾರೆ. ನಮ್ಮ ಜನ ಎಲ್ಲವನ್ನೂ ಮರ್ತು ಬಿಡ್ತಾರೆ. ಹಿಂದೂ ಧರ್ಮ ಅಂದರೆ ಹಿಂದೂ ಧರ್ಮ. ರಾಜಕೀಯವನ್ನು ಬಿಟ್ಟು ಬನ್ನಿ, ಆವತ್ತು ನಿಮ್ಮನ್ನು ಹೌದು ಅಂತ ಹೇಳ್ತೇವೆ. ನಿಮಗೆ ರಾಜಕೀಯ ಲಾಭಕ್ಕೋಸ್ಕರವಾಗಿ ಧರ್ಮವನ್ನು ಬಳಸ್ಕೊಳ್ತೀರಿ. ಆ ಧರ್ಮಕ್ಕೆ ಅಪಚಾರ ಆಗ್ತಾ ಇದೆ, ಧರ್ಮ ಅಪಾಯದಲ್ಲಿದೆ ಅಂತೇಳಿ ಬಿಂಬಿಸ್ತೀರಿ. ಇಲ್ಲಿ ಅನ್ಯಾಯ ಆಗ್ತಾ ಇರೋದು, ನಷ್ಟ ಆಗ್ತಾ ಇರೋದು ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ, ನಿಮ್ಮಂಥವ್ರಿಗಲ್ಲ. ಇದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಈ ಧರ್ಮಕ್ಕೆ ನೀವು ಗೌರವ ಕೊಡೋ ರೀತಿ. ಇದು ವಾಸ್ತವ ಸತ್ಯ ಸ್ನೇಹಿತರೆ. ನಿಮ್ಮ ಅಕ್ಷರ ಮೀಡಿಯಾ ಸುಮ್ಮನೆ ಒಂದು ವಿಡಿಯೋ ಮಾಡಿ ಹಾಕೋದಲ್ಲ. ತಪ್ಪು ದಾರಿಗೆ ಹೋಗ್ತಾ ಇರುವಂಥವರನ್ನು ಸರಿದಾರಿಗೆ ಬನ್ನಿ ಅಂತ ಅವರಿಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಇದೇ ಪುನೀತ್ ಕೆರೆಹಳ್ಳಿ ವಿಸ್ತಾರ ಚಾನಲ್ನ ವಿದ್ಯಾ ಮಲ್ನಾಡ್ ಮಾತನಾಡಬೇಕಾದ್ರೆ ನೀವು ಕುರಾನ್ ಬಗ್ಗೆ ಮಾತನಾಡ್ತೀರಿ, ಮತ್ತೊಂದರ ಬಗ್ಗೆ ಮಾತನಾಡ್ತೀರಿ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಓದ್ಕೊಂಡಿದ್ದೀರಾ ಅಂತಂದಾಗ ಅದು ಓದೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಪುನೀತ್ ಕೆರೆಹಳ್ಳಿ ಮಾತಾಡೋರು. ಆದರೆ ಪ್ರತಿಯೊಬ್ಬ ಮುಸಲ್ಮಾನ ಕುರಾನನ್ನು ಓದ್ತಾನೆ, ನಮಾಜ್ ಮಾಡ್ತಾರೆ, ಅವರ ಧರ್ಮದ ಆಚರಣೆಗಳನ್ನು ಪಾಲನೆ ಮಾಡ್ತಾರೆ. ಇದು ನಮ್ಮ ಇನ್ನೊಬ್ಬರ ಮುಂದೆ ನಾವು ಯಾವ ರೀತಿ
ಏನು ಸಣ್ಣವರಾಗ್ತಾ ಇದೆಯೋ ಅನ್ನೋದಕ್ಕೆ ಇವೆಲ್ಲವೂ ಸಹ ನಮ್ಮ ಕಣ್ಣು ಮುಂದೆ ಇರುವಂಥದ್ದು. ಫಸ್ಟು ನಾವು ಹೋರಾಟ ಮಾಡಬೇಕಾದ್ರೆ ಎಲ್ಲವನ್ನೂ ತಿಳ್ಕೊಂಡಿರ್ಬೇಕಾಗತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.